ನಾನು ಈಗಾಗಲೇ ನಿಮ್ಮ ಜೊತೆ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ. ನಾನು ಯಾವ ರೀತಿ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಮತ್ತು ನನ್ನ ಗೆಳತಿ ಮಂಗಲ ಇಬ್ಬರು ಸೇರಿಕೊಂಡು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಎಲ್ಲಿ ಮಾಡ್ತಾ ಇದ್ದೀವಿ ಮತ್ತು ನಾವು ಎಷ್ಟೊಂದು ಚೆನ್ನಾಗಿ ಕ್ಲೀನಾಗಿ ಕೂಡ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಇದನ್ನೆಲ್ಲ ಮಾಡುವಂಥ ಜಾಗವನ್ನು ಕೂಡ ನಿಮಗೆ ತೋರಿಸ್ತೀನಿ. ನಾವು ಇಲ್ಲಿ ಮಾಡುವಂಥ ತಿಂಡಿಗಳನ್ನು ತುಂಬ ಶುದ್ಧವಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ನಾವು ಕೂಡ ಈ ತಿಂಡಿಗಳನ್ನು ತಿಂತೀವಲ್ವ, ಅದಕ್ಕೋಸ್ಕರ ನಾವು ಮಾರಾಟಕ್ಕೋಸ್ಕರ ಅಷ್ಟೇ ಮಾಡ್ತಾ ಇಲ್ಲ. ನಾವು ಒಂದು ಒಳ್ಳೆಯ ಉದ್ದೇಶದಿಂದ ಈ ಪ್ರಾಡಕ್ಟನ್ನು ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ನೀವೇನೇ ನೋಡ್ಬೋದು. ನಾನು ಎಲ್ಲವನ್ನು ಆದ ತಕ್ಷಣ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನಾವು ಇವತ್ತು ಯಾವ ಹೊಸ ತಿಂಡಿಯನ್ನು ಮಾಡಿದ್ದೀವಿ ಅಂತ ಅದನ್ನು ನೀವು ಎಲ್ಲರೂ ಆ ವಿಡಿಯೋವನ್ನು ನೋಡಿ ನಿಮಗೆ ಯಾರಿಗಾದ್ರು ಬೇಕು ಅಂತಂದರೆ ನೀವು ಖಂಡಿತ ಆ ತಿಂಡಿಗಳನ್ನ ನಿಮ್ಮ ಮನೆಗೆ ನೀವು ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ನಾನು ಇಲ್ಲಿ ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವುದೇ ತಿಂಡಿ ಬೇಕಾದರೂ ಮನೆಗೆ ಆರ್ಡರ್ ಮಾಡ್ಕೊಬೋದು. ನೋಡಿ, ಇಲ್ಲಿ ನಾವು ಪಾತ್ರೆ ತೊಳೆಯೋದಕ್ಕೆ ಅಂತ ಸಪ್ರೇಟಾಗಿ ಜಾಗವನ್ನು ಇಟ್ಟಿದ್ದೀವಿ. ಹಾಗೆ ನಾವು ಬೆಳಗ್ಗೆನೂ ಕೂಡ ಅಷ್ಟೇ ಎಲ್ಲವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಂತರ ನಾವು ಯಾವುದೇ ತಿಂಡಿಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಸ್ವೀಟ್ಗಳನ್ನೆಲ್ಲ ನಾವು ಈ ಥರ ಬಾಕ್ಸ್ನಲ್ಲಿ ಹಾಕಿ ನಾವು ಪಾರ್ಸಲ್ ಮಾಡ್ತೀವಿ. ಇಲ್ಲ ಯಾಕೆಂದರೆ ಉಂಡೆಗಳೆಲ್ಲ ಒಡೆದು ಹೋಗುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಇದು ಬೇಸನ್ ಲಾಡು ನಾನು ಮಾಡಿರುವಂಥದ್ದು. ನೋಡಿ, ಬೇಸನ್ ಲಾಡು ತುಂಬಾ ಚೆನ್ನಾಗಾಗಿದೆ ಅಂತಲೂ ಆರ್ಡರ್ ಬರ್ತಾ ಇದೆ. ಇದು ಸಕ್ಕರೆಯಿಂದ ಮಾಡಿರುವಂಥದ್ದು. ಸಕ್ಕರೆಯಿಂದನೂ ಮಾಡ್ತೀವಿ, ಹಾಗೆ ಬೆಲ್ಲದಿಂದನೂ ಕೂಡ ಮಾಡ್ತೀವಿ. ಬೇಸನ್ ಲಡ್ಡುವನ್ನು ಯಾವ ರೀತಿ ಬೇಕೋ ಅವರ ಟೇಸ್ಟಿಗೆ ತಕ್ಕದಾಗಿ ಮಾಡ್ತೀವಿ. ಇದು ನೋಡಿ, ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಉಂಡೆ. ಯಾರಿಗಾದರೂ ಬಾದಾಮಿ ಎಲ್ಲ ಹಾಕೋದು ಬೇಡ ಅಂತ ಹೇಳ್ತಾರೆ, ಕೆಲವೊಬ್ಬರಿಗೆಲ್ಲ ಇಷ್ಟ ಆಗಲ್ಲ. ಅಂಥವರಿಗೆ ನಾವು ಏನೂ ಹಾಕದೇ ಪ್ಲೇನಾಗಿ ಕೂಡ ಮಾಡ್ತೀವಿ. ನೋಡಿ, ಇದು ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಸಕ್ಕರೆಯನ್ನು ಹಾಕಿ ಮಾಡಿರುವಂತಹ ಲಡ್ಡು. ನಾನು ಈ ಲಡ್ಡುಗಳನ್ನೆಲ್ಲ ಮಾಡೋ ಹೊತ್ತಿಗೆಲ್ಲ ನಾನು ಕೈಗೆಲ್ಲ ನಾನು ಪ್ಲಾಸ್ಟಿಕ್ ಗ್ಲೌಸನ್ನು ಹಾಕ್ಕೊಳ್ಳೋದಿಲ್ಲ. ಯಾಕೆಂದರೆ ಬಿಸಿ ಇರುತ್ತಲ್ವ, ಬಿಸಿ ಇರುವಾಗ ಪ್ಲಾಸ್ಟಿಕ್ ಗ್ಲೌಸನ್ನು ಹಾಕ್ಕೊಂಡು ಮಾಡಿದರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ನಾವು ಹೇಳಿದ್ದೀನಲ್ವ, ಚೆನ್ನಾಗಿ ಹೈಜಿನಿಕ್ಕಾಗಿ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಕೈಯೆಲ್ಲ ವಾಶ್ ಮಾಡಿಕೊಂಡೇ ಮಾಡಿರ್ತೀವಲ್ವ, ಅದಕ್ಕೋಸ್ಕರ. ನೋಡಿ, ಇದು ನೋಡಿ ಮಖಾನ ಬೈಟ್ಸ್ ಮಾಡಿರೋದು. ಇದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನನಗೆ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಮನೆಗೆ ಇವತ್ತು ನಾವು ಆರ್ಡರ್ ಮಾಡಿ ಮನೆಗೆ ತರಿಸಿದ ತಕ್ಷಣವೇ ಖಾಲಿ ಆಯಿತು ಅಂತ ಎಲ್ಲ ಹೇಳಿದ ಕೂಡ ನಮಗೆ ತುಂಬ ಖುಷಿ ಆಗುತ್ತೆ. ಮಾಡಿದ್ದು ಕೂಡ ಸಾರ್ಥಕ ಅಂತ ಅನಿಸುತ್ತೆ ಅಲ್ವಾ. ನೋಡಿ, ಈ ಥರ ಸ್ವೀಟ್ಗಳನ್ನೆಲ್ಲ ಈ ಥರ ಬಾಕ್ಸ್ನಲ್ಲಿ ಹಾಕಿ ನಾವು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ. ಹಾಗೆ ಯಾರಿಗಾದರೂ ತುಂಬಾ ಆರ್ಡರ್ಸ್ ಎಲ್ಲ ಇದ್ರಲ್ಲ ಅವರಿಗೆಲ್ಲನೂ ಅಷ್ಟೇ ನಾವು ಚೆನ್ನಾಗಿ ಬಾಕ್ಸ್ಗಳಲ್ಲೇ ಹಾಕಿ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ. ಇದು ನೋಡಿ, ನಾವು ಮಾಡಿರುವಂಥ ಮಿಕ್ಸ್ಚರು, ಈ ಥರ ಮಿಕ್ಸ್ಚರು ಎಲ್ಲವನ್ನು ಈ ಥರ ಪ್ಯಾಕ್ ಮಾಡಿ ನಾವು ಸೀಲ್ ಮಾಡಿಯೇ ಕಳಿಸಿರ್ತೀವಿ. ಇವೆಲ್ಲ ನೋಡಿ, ಎಲ್ಲವೂ ನೋಡಿ ಇವಾಗ ಆರ್ಡರ್ ಬಂದಿರುವಂತಹ ಈ ತಿಂಡಿಗಳನ್ನು ರೆಡಿ ಮಾಡಿದ್ದೀನಿ. ಇವೆಲ್ಲವೂ ಇವಾಗ ನಾಳೆ ಎಲ್ಲ ಕೊರಿಯರಿಗೆ ಹೋಗುವಂತಹದ್ದು, ಅದಕ್ಕೋಸ್ಕರ ರೆಡಿ ಮಾಡಿದ್ದೀವಿ. ಹಾಗೆಯೇ ನಾನು ಇಷ್ಟೇ ಅಲ್ಲದೆ ಕೂಡ ಉಪ್ಪಿನಕಾಯಿ, ತೊಕ್ಕುಗಳು ಇವನ್ನು ಕೂಡ ತುಂಬ ವೆರೈಟಿಯಲ್ಲೇ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನಾವು ಮಾಡಿಕೊಡ್ತೀವಿ. ಹಾಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ವಿಡಿಯೋಗಳು ಬೇಗನೆ ಸಿಗುತ್ತೆ. ಇದು ನೋಡ್ಬೋದು ನೀವು, ಅಗಸೆ ಮತ್ತು ಕಡಲೆಕಾಯಿ ಬೀಜವನ್ನು ಹಾಕಿ ಮಾಡಿರುವಂಥದ್ದು. ಬಿಳಿ ಎಳ್ಳನ್ನು ಕೂಡ ಹಾಕಿದ್ದೀನಿ. ಎಳ್ಳಿನಲ್ಲಿ ಕೂಡ ಕ್ಯಾಲ್ಸಿಯಂ ತುಂಬ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಇದರಲ್ಲೇ ಕೂಡ ಇನ್ನೊಂದು ವರ್ಷನ್ ಮಾಡಿದ್ದೀನಿ, ಅಂಟನ್ನು ಹಾಕಿ ಕೂಡ ಮಾಡಿದ್ದೀನಿ, ಅಂಟಿನ ಉಂಡೆ ತರಹ ಮಾಡಿದ್ದೀನಿ. ಇದು ನೋಡಿ, ಮಾವಿನಕಾಯಿ ತೊಕ್ಕು ತಯಾರಾಗ್ತಾ ಇದೆ. ಮಾವಿನಕಾಯಿ ತೊಕ್ಕನ್ನು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಫಸ್ಟ್ ಆರ್ಡರ್ ಮಾಡಿದವರೆಲ್ಲ ಇವಾಗ ಮತ್ತೆ ಸೆಕೆಂಡ್ ಟೈಮ್ ಆರ್ಡರ್ ಮಾಡ್ತಾ ಇದ್ದಾರೆ. ಈ ತರಹದ ಆರ್ಡರ್ ಬಂದರೆ ನಮಗೂ ಕೂಡ ಮಾಡಿರೋದು ಸಾರ್ಥಕ ಅಂತ ಆಗಿ ತುಂಬಾ ಖುಷಿ ಕೂಡ ಆಗುತ್ತೆ. ಯಾಕೆಂದರೆ ನಾವು ಇವಾಗ ಸ್ಟಾರ್ಟ್ ಮಾಡಿ 15 ದಿನ ಅಷ್ಟೇ ಆಯ್ತಲ್ವ. 15 ದಿನಕ್ಕೆಲ್ಲ ನಮಗೆ ತುಂಬ ಮೇಲೆ ಹೋಗ್ತೀವಿ ಒಂದೇ ಸಲ ಅಂತ ಅಂದ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಈ ಮಾಡಿರುವಂಥ ತಿಂಡಿಗಳೆಲ್ಲ ಅವ್ರ ಮನೆಗೆ ಹೋದ ನಂತರ ಅವರ ಟೇಸ್ಟನ್ನು ನೋಡಿ ಮತ್ತೆ ಆರ್ಡರ್ ಮಾಡ್ತಾರಲ್ಲ. ಇದು ನೋಡಿ, ಹಲಸಿನ ಹಣ್ಣಿನ ಮೈಸೂರು ಪಾಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು. ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಾಗಿತ್ತು. ಇದಕ್ಕೆ ನನಗೆ ಇವಾಗ ತುಂಬ ಆರ್ಡರ್ ಬರ್ತಾಯಿದೆ. ಹಲಸಿನ ಹಣ್ಣಿನ ಮೈಸೂರು ಪಾಕಿಗೆ ತುಂಬ ಬೇಡಿಕೆ ಇದೆ. ಇದನ್ನು ಇವಾಗ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹಲಸಿನ ಸೀಸನ್ ಮುಗಿದ ನಂತರ ಇದನ್ನು ಮಾಡೋದಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಇವಾಗ ಇದನ್ನು ಮಾಡ್ತಾಯಿದ್ದೀನಿ. ನಂತರ ನಾನು ಬೆಲ್ಲದಿಂದ ಮೈಸೂರು ಪಾಕನ್ನು ಕೂಡ ತಯಾರು ಮಾಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡಿ ಈ ಮೈಸೂರು ಪಾಕನ್ನು ತಯಾರು ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಬೆಲ್ಲದಿಂದ ಮಾಡಿರುವಂಥ ಮೈಸೂರು ಪಾಕ್ ಬೇಕು ಅಂದ್ರೂ ಕೂಡ ಇನ್ನು 1 ತಿಂಗಳ ಬಿಟ್ಟು ನಾನು ಹಲಸಿನ ಸೀಸನ್ ಮುಗಿದ ನಂತರ ಅದನ್ನು ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಕೂಡ ನೀವು ಆರ್ಡರ್ ಮಾಡಿ ತರಿಸ್ಕೊಳ್ಬೋದು. ನಾನು ಇಲ್ಲಿ ಹಾಕಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿದರೆ ನಾನು ನಮ್ಮ ಎಲ್ಲ ಪ್ರಾಡಕ್ಟ್ಗಳ ಲೀಸ್ಟನ್ನು ಕಳಿಸ್ಕೊಡ್ತೀನಿ. ಆ ಲೀಸ್ಟಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ನೋಡಿ ನೀವು ಅದನ್ನು ತರಿಸ್ಕೊಳ್ಬೋದು. ಇದು ನೋಡಿ, ಅಂಟನ್ನು ಕೂಡ ಹಾಕಿ ಮಾಡಿರುವಂತಹ ಉಂಡೆ.
ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ನಾನು ಇದಕ್ಕೆಲ್ಲನೂ ಅಷ್ಟೇ ಮಲೆನಾಡಿನ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ, ಜೋನಿ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ. ಯಾವುದೇ ರೀತಿಯಾದಂತಹ ಬೇರೆ ಗಟ್ಟಿ ಬೆಲ್ಲಗಳನ್ನು ಉಪಯೋಗಿಸ್ತಾ ಇಲ್ಲ. ನಾನು ಮಲೆನಾಡಿನ ಬೆಲ್ಲವನ್ನು ಹಾಕಿ ಮಾಡ್ತಾಯಿದ್ದೀನಿ. ಮತ್ತು ನಾವು ಒಂದು ಸಲ ಕರಿದಂಥ ಎಣ್ಣೆಯನ್ನು ಮತ್ತೆ ನಾವು ಯೂಸ್ ಮಾಡ್ತಾ ಇಲ್ಲ. ಒಂದು ಸಲ ಕರೆದ್ಬಿಟ್ರೆ ಮತ್ತು ಆ ಎಣ್ಣೆಯನ್ನು ಉಪಯೋಗಿಸ್ತೇನೆ, ಬೇರೆ ಎಣ್ಣೆಯನ್ನು ಹಾಕ್ಕೊಂಡು ನಾವು ಉಪಯೋಗಿಸ್ತಾ ಇದ್ದೀವಿ. ಹಾಗೆಯೇ ನಿಮಗೆ ಈ ಕೊರಿಯರ್ ಚಾರ್ಜ್ ಕೂಡ ಕಡಿಮೆನಲ್ಲೇ ಆಗುತ್ತೆ. ನಾನು ಈ ಕೊರಿಯರ್ ಜೊತೆಗೆ ನಾನೇ ಟೈಅಪ್ ಮಾಡ್ಕೊಂಡಿರೋದ್ರಿಂದ ತುಂಬ ಕಡಿಮೆನಲ್ಲಿ ನಿಮಗೆ ಮನೆಗೆ ಎಲ್ಲ ತಲುಪತ್ತೆ ತಿಂಡಿಗಳೆಲ್ಲ. ಕರ್ನಾಟಕದಲ್ಲಿ ಕೂಡ ಎಲ್ಲೇ ಬೇಕಾದರೂ ಹಾಕ್ತೀವಿ. ಹಾಗೆ ನಾವು ಇಂಡಿಯಾದಿಂದ ಹೊರಗಡೆ ಕೂಡ ನಾವು ಕಳಿಸ್ತೀವಿ. ಎಲ್ಲೇ ಬೇಕಿದ್ದರೂ ಕೂಡ ನೀವು ಕೊರಿಯರ್ ಮಾಡಿ ತಿಂಡಿಗಳನ್ನು ಮನೆಗೆ ತರಿಸ್ಕೊಳ್ಬೋದು. ಹಾಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಈ ಥರ ವಿಶೇಷವಾದಂಥ ತಿಂಡಿಗಳನ್ನು ಮಾಡಿದರೂ ಕೂಡ ನನ್ನ ಚಾನಲ್ನಲ್ಲಿ ಹಾಕಿರ್ತೀನಿ. ನಿಮಗೆ ಅದನ್ನೆಲ್ಲ ನೋಡಿಕೊಂಡು ನೀವು ಕೂಡ ಬೇಗನೆ ಆರ್ಡರ್ ಮಾಡ್ಬೋದು. ಇಲ್ಲಿ ಹಾಕಿರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರನ್ನು ಪಡ್ಕೊಳ್ಳಿ. ನಿಮಗೆ ಬೇಕಾದಂತಹ ಯಾವ ಟೇಸ್ಟಲ್ಲಿ ಬೇಕೋ ಅದೇ ರೀತಿ ಮಾಡಿಕೊಡ್ತೀವಿ. ಥ್ಯಾಂಕ್ ಯು.